ತುಮಕೂರು ಬೆಂಗಳೂರು ಉತ್ತರ ಸೇರ್ಪಡೆಗೆ ಸ್ವಪಕ್ಷದಿಂದಲೇ ವಿರೋಧ. ತುಮಕೂರು ಜಿಲ್ಲೆ ತುಮಕೂರಾಗಿಯೇ ಉಳಿಬೇಕು ಎಂದ ಕೈ ಶಾಸಕ. ತುಮಕೂರನ್ನ ಬೆಂಗಳೂರು ಉತ್ತರಕ್ಕೆ ಸೇರಿಸುವ ಕುರಿತು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ ಚಿಂತನೆ ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಇತ್ತೀಚೆಗೆ ನಡೆದ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ತುಮಕೂರಿನ ಅಭಿವೃದ್ಧಿ ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಮಾತನಾಡುವ ವೇಳೆ ಪರಮೇಶ್ವರ್ ಈ ಪ್ರಸ್ತಾಪವನ್ನ ಮಾಡಿದ್ರು. ಈ ವೇಳೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ವೇದಿಕೆಯಲ್ಲಿ ಸಹಮತವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಪ್ರಸ್ತಾಪ ಹೊರಬಿದ್ದ ತಕ್ಷಣವೇ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯ ಹೆಸರು ಅಸ್ತಿತ್ವ ಅಥವಾ ವೈಶಿಷ್ಟ್ಯಕ್ಕೆ ಧಕ್ಕೆ ತರುವ ಪ್ರಯತ್ನವನ್ನ ಒಪ್ಪೋದಿಲ್ಲ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಎಚ್ಚರಿಕೆಯನ್ನ ನೀಡಿದ್ರು. ತುಮಕೂರಿನ ಐತಿಹಾಸಿಕ ಹಿನ್ನೆಲೆ ಅಸ್ತಿತ್ವವನ್ನ ಕಾಪಾಡಬೇಕು ಎಂದು ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕ ವಲಯದಲ್ಲಿಯೂ ಅಭಿಪ್ರಾಯಗಳು ಕೇಳಿಬಂದಿದ್ವು. ಇದೀಗ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದೊಳಗೆ ಭಿನ್ನಮತ ವ್ಯಕ್ತವಾಗ್ತಾ ಇದೆ. ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ತುಮಕೂರನ್ನ ಬೆಂಗಳೂರು ಉತ್ತರಕ್ಕೆ ಸೇರಿಸುವ ಆಲೋಚನೆಯನ್ನ ಸ್ಪಷ್ಟವಾಗಿ ವಿರೋಧಿಸಿದ್ದಾರೆ. ಈ ಚಿಂತನೆಯನ್ನ ನಾನು ಯಾವತ್ತೂ ಒಪ್ಪಲ್ಲ. ಅದರ ಬಗ್ಗೆ ಹೆಚ್ಚಾಗಿ ನಾನು ಕಮೆಂಟ್ ಮಾಡಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಎಂದೆಂದಿಗೂ ತುಮಕೂರು ಜಿಲ್ಲೆಯಾಗಿಯೇ ಉಳಿಬೇಕು ಎಂದು ತಿಳಿಸಿದ್ದಾರೆ. ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಯಾಕೆಂದ್ರೆ ಅಲ್ಲೇ ಮಂತ್ರಿಗಳು ಹೇಳಿದ್ದಾರೆ, ನಾನು ಆ ಥರ ಹೇಳಿಲ್ಲ ಅಂತ ಹೇಳಿದ್ರು ಅವರೇ. ಅಲ್ಲ, ಸೇರ್ಪಡೆ ಮಾಡಕ್ ಬರಲ್ಲ. ಹೆಸರು ಚೇಂಜ್ ಮಾಡಲ್ಲ ಅಂದ್ರೆ ಸೇರ್ಪಡೆ ಹೆಂಗ್ ಮಾಡಕತ್ತತೆ? ಅದನ್ನ ಯಾರು ಒಪ್ಪಲ್ಲ. ಇಡೀ ತುಮಕೂರು ಜಿಲ್ಲೆಯ ಯಾವ ನಾಗರಿಕರು ಕೂಡ ತುಮಕೂರು ಜಿಲ್ಲೆಯ ಹೆಸರು ಚೇಂಜ್ ಮಾಡಲಿಕ್ಕೆ ಒಪ್ಪಲ್ಲ. ತುಮಕೂರು ಜಿಲ್ಲೆಯಾಗಿ ಉಳ್ಕೊಬೇಕು ಅಂತ ಅದನ್ನೇ ಹೇಳೋರು. ಅದಕ್ಕೆ ನಾನು ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದೊಳಗೆ ಈ ರೀತಿಯ ಭಿನ್ನಾಭಿಪ್ರಾಯ ಹೊರಬಿದ್ದಿರುವುದು ರಾಜಕೀಯವಾಗಿ ಮಹತ್ವವನ್ನ ಪಡೆದುಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತಷ್ಟು ಚರ್ಚೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.